ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕರ್ನಾಟಕದಲ್ಲಿ ತಮ್ಮ ಹಾಡು ಆಲ್ಬಮ್ ಸಾಂಗ್ಸ್ಗಳಿಂದಲೇ ಜನಪ್ರಿಯತೆ ಗಳಿಸಿದಂತ ಮ್ಯೂಸಿಕ್ ಮೈಲಾರಿ ಜೈಲಿನಿಂದ ನಿನ್ನೆ ರಿಲೀಸ್ ಆಗಿದ್ದಾನೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಫೋಕ್ಸೋ ಕೇಸ್ ದಾಖಲಾಗಿತ್ತು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರಾಗೃಹಕ್ಕೆ ಸೇರಿದ ಬಾಗಲಕೋಟೆಯ ಫೋಕ್ಸೋ ಕೋರ್ಟ್ ಮೊನ್ನೆ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಇನ್ನು ನಿನ್ನೆ ಜೈಲಿನಿಂದ ಹೊರಬಂದ ಬಳಿಕ ಟಿವಿ9 ಜೊತೆ ಮಾತನಾಡಿದ್ದಾನೆ ಮ್ಯೂಸಿಕ್ ಮೈಲಾರಿ. ತಮ್ಮ ವಿರುದ್ಧ ಆರೋಪಕ್ಕೆ ಕಾನೂನಾತ್ಮಕವಾಗಿ ಹೋರಾಡೋದಾಗಿ ತಿಳಿಸಿದ್ದಾನೆ. ಏನು ಕರ್ನಾಟಕದಾದ್ಯಂತ ಟ್ರೆಂಡಿಂಗ್ ಸ್ಟಾರ್ ಎಂದೇ ಹೆಸರಾಗಿದ್ದಂತಹ ಏನು ಮ್ಯೂಸಿಕ್ ಮೈಲಾರಿ ಅವರು ಏನು ಪೋಕ್ಸೋ ಪ್ರಕರಣದಲ್ಲಿ ಏನು ಒಳಗೆ ಹೋಗಿದ್ರು, ಈಗ ಅವರು ಬಿಡುಗಡೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ತಮ್ಮ ಮೇಲೆ ಒಂದು ಆರೋಪ ಬಂದಿತ್ತು, ಒಳಗಡೆ ಹೋಗಿದ್ರಿ, ಇವಾಗ ಬಿಡುಗಡೆಯಾಗಿ ಹೊರಗೆ ಬರ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ಎಸ್ಪೆಷಲಿ ಸರ್, ಏನಿಲ್ಲ ಸರ್, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಘನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆ ಅಡಿಯೊಳಗೆ ಕಾನೂನಿಗೆ ನಾನು ತಲೆಬಾಗ್ತೀನಿ, ಕೋರ್ಟ್ಗೂ ತಲೆಬಾಗ್ತೀವಿ. ಮುಂದೆ ಕಾನೂನು ಕೋರ್ಟ್ ಯಾವ ಥರ ತೀರ್ಮಾನ ತೊಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್. ಈಗ ಷರತ್ತುಬದ್ಧ ಜಾಮೀನು ಏನೇನು ಷರತ್ತು ಸರ್? ಅದ್ರ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಅಲ್ಲ, ಮುಂದೆ ಈಗ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ನಿಮ್ಮ ಹಾಡುಗಳನ್ನ ಕೇಳಿದೇನೆ ಸುಮಾರು ಒಂದು 2 ತಿಂಗಳ ಭಾಳ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ಈಗ ಹೊಳ್ಳಿ ಬಂದಿರಿ, ಮತ್ತು ನಿಮ್ಮದು ಒಂದು ಸಂಗೀತ ಮುಂದುವರಿತಾ ಪ್ರಯಾಣ ಹೇಗೆ? ಅದಕ್ಕೆ ನಾ ಯಾವುದೋ ಡಿಸಿಷನ್ ಇಲ್ಲ. ನಾ ಸ್ವಲ್ಪ ತಾಯಿಯವರ ಹೆಲ್ತ್ ಇಶ್ಯೂಸು ಮತ್ತು ನಮ್ಮ ಮಿಸ್ಸಸ್ ಅವರು ಡೆಲಿವರಿ ಆಗಿದೆ, ಹಾಸ್ಪಿಟ್ಲಲ್ಲಿ ಇದೆಲ್ಲ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥ ಇರೋದ್ರಿಂದ ಸ್ವಲ್ಪ ದಿನ ಯಾವುದೇ ರೀತಿ ಕಾರ್ಯಕ್ರಮ ಮಾಡೋದು ಇನ್ನೂ ಡಿಸಿಷನ್ ಮಾಡಿ ಸರ್. ಅಭಿಮಾನಿಗಳು ಸಿಗ್ತೀರ? ಹಾಂ ಸರ್. ಇದಿಷ್ಟು ಮ್ಯೂಸಿಕ್ ಮೈಲಾರಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, ಟಿವಿ9 ಬಾಗಲಕೋಟೆ. ಉತ್ತರ ಕರ್ನಾಟಕದಲ್ಲಿ ತಮ್ಮ ಹಾಡು ಆಲ್ಬಮ್ ಸಾಂಗ್ಸ್ಗಳಿಂದಲೇ ಜನಪ್ರಿಯತೆ ಗಳಿಸಿದಂತ ಮ್ಯೂಸಿಕ್ ಮೈಲಾರಿ ಜೈಲಿನಿಂದ ನಿನ್ನೆ ರಿಲೀಸ್ ಆಗಿದ್ದಾನೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಫೋಕ್ಸೋ ಕೇಸ್ ದಾಖಲಾಗಿತ್ತು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರಾಗೃಹಕ್ಕೆ ಸೇರಿದ ಬಾಗಲಕೋಟೆಯ ಫೋಕ್ಸೋ ಕೋರ್ಟ್ ಮೊನ್ನೆ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಇನ್ನು ನಿನ್ನೆ ಜೈಲಿನಿಂದ ಹೊರಬಂದ ಬಳಿಕ ಟಿವಿ9 ಜೊತೆ ಮಾತನಾಡಿದ್ದಾನೆ ಮ್ಯೂಸಿಕ್ ಮೈಲಾರಿ. ತಮ್ಮ ವಿರುದ್ಧ ಆರೋಪಕ್ಕೆ ಕಾನೂನಾತ್ಮಕವಾಗಿ ಹೋರಾಡೋದಾಗಿ ತಿಳಿಸಿದ್ದಾನೆ. ಏನು ಕರ್ನಾಟಕದಾದ್ಯಂತ ಟ್ರೆಂಡಿಂಗ್ ಸ್ಟಾರ್ ಎಂದೇ ಹೆಸರಾಗಿದ್ದಂತಹ ಏನು ಮ್ಯೂಸಿಕ್ ಮೈಲಾರಿ ಅವರು ಏನು ಪೋಕ್ಸೋ ಪ್ರಕರಣದಲ್ಲಿ ಏನು ಒಳಗೆ ಹೋಗಿದ್ರು, ಈಗ ಅವರು ಬಿಡುಗಡೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ತಮ್ಮ ಮೇಲೆ ಒಂದು ಆರೋಪ ಬಂದಿತ್ತು, ಒಳಗಡೆ ಹೋಗಿದ್ರಿ, ಇವಾಗ ಬಿಡುಗಡೆಯಾಗಿ ಹೊರಗೆ ಬರ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್? ಎಸ್ಪೆಷಲಿ ಸರ್, ಏನಿಲ್ಲ ಸರ್, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಘನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆ ಅಡಿಯೊಳಗೆ ಕಾನೂನಿಗೆ ನಾನು ತಲೆಬಾಗ್ತೀನಿ, ಕೋರ್ಟ್ಗೂ ತಲೆಬಾಗ್ತೀವಿ. ಮುಂದೆ ಕಾನೂನು ಕೋರ್ಟ್ ಯಾವ ಥರ ತೀರ್ಮಾನ ತೊಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್. ಈಗ ಷರತ್ತುಬದ್ಧ ಜಾಮೀನು ಏನೇನು ಷರತ್ತು ಸರ್? ಅದ್ರ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಅಲ್ಲ, ಮುಂದೆ ಈಗ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಜನ ನಿಮ್ಮ ಹಾಡುಗಳನ್ನ ಕೇಳಿದೇನೆ ಸುಮಾರು ಒಂದು 2 ತಿಂಗಳ ಭಾಳ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ಈಗ ಹೊಳ್ಳಿ ಬಂದಿರಿ, ಮತ್ತು ನಿಮ್ಮದು ಒಂದು ಸಂಗೀತ ಮುಂದುವರಿತಾ ಪ್ರಯಾಣ ಹೇಗೆ? ಅದಕ್ಕೆ ನಾ ಯಾವುದೋ ಡಿಸಿಷನ್ ಇಲ್ಲ. ನಾ ಸ್ವಲ್ಪ ತಾಯಿಯವರ ಹೆಲ್ತ್ ಇಶ್ಯೂಸು ಮತ್ತು ನಮ್ಮ ಮಿಸ್ಸಸ್ ಅವರು ಡೆಲಿವರಿ ಆಗಿದೆ, ಹಾಸ್ಪಿಟ್ಲಲ್ಲಿ ಇದೆಲ್ಲ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥ ಇರೋದ್ರಿಂದ ಸ್ವಲ್ಪ ದಿನ ಯಾವುದೇ ರೀತಿ ಕಾರ್ಯಕ್ರಮ ಮಾಡೋದು ಇನ್ನೂ ಡಿಸಿಷನ್ ಮಾಡಿ ಸರ್. ಅಭಿಮಾನಿಗಳು ಸಿಗ್ತೀರ? ಹಾಂ ಸರ್. ಇದಿಷ್ಟು ಮ್ಯೂಸಿಕ್ ಮೈಲಾರಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, ಟಿವಿ9 ಬಾಗಲಕೋಟೆ.